ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ರಾಹು ಜೊತೆ ಕಂಜಂಕ್ಟ್ ಆಗ್ತಾ ಇದ್ದಾರೆ ಟ್ರಾನ್ಸಿಟ್ ಅಲ್ಲಿ ಕುಂಭರಾಶಿ ಪ್ರವೇಶ 6ನೇ ತಾರೀಕಿಂದ ಫೆಬ್ರವರಿ 6ನೇ ತಾರೀಕಿಂದ ಮಾರ್ಚ್ 2ನೇ ತಾರೀಕುವರೆಗೂ. ಗೋಚಾರದಲ್ಲಿ ಹೇಗಿರುತ್ತೆ ನೋಡೋಣ. ಅದಕ್ಕೂ ಮೊದಲು ಏನು ಅಂತ ಹೇಳಿದ್ರೆ, ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ ಚಾರ್ಟ್ ಅಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾರಿಗಿರುತ್ತೋ ಅವ್ರಿಗೆ ಹಣದ ವಿಚಾರವಾಗಿ ಹೆಚ್ಚಿನ ಲಾಭಗಳಿರುತ್ತೆ. ಸೊ ನೀವು ಯಾರೇ ತಗೊಳ್ಳಿ, ಲಕ್ಸುರಿ ವೆಹಿಕಲ್ಸ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ಹಣ ಅನ್ಲಿಮಿಟೆಡ್ ಬರ್ತಾ ಇದೆ, ಬಿಸ್ನೆಸ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಶುಕ್ರ ರಾಹು ಅಫೇರ್ ಕಾಂಬಿನೇಷನ್ ಅದು ಬರೀ ಒಂದು ಡಿಪಾರ್ಟ್ಮೆಂಟ್ ಅಷ್ಟೇನೆ, ಬಟ್ ಅದನ್ನ ಹೊರತುಪಡಿಸಿ ಒಳ್ಳೆ ವಿಚಾರಗಳು ತುಂಬಾ ಇದಾವೆ. ಸೊ ಹಾಗಾಗಿ ಲಕ್ಸುರಿಗೆ ಕೇರ್ ಆಫ್ ಅಡ್ರೆಸ್ ಅಂತ ಹೇಳಿದ್ರೆ ಈ ಶುಕ್ರ ರಾಹು ಕಾಂಬಿನೇಷನ್ಸ್. ಸೊ ಹಾಗಾಗಿ ಈಗ ಟ್ರಾನ್ಸಿಟ್ ಅಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ, ಅದಾದ್ಮೇಲೆ ಶುಕ್ರ ಎಕ್ಸಾಲ್ಟೇಷನ್ ಬೇರೆ ಆಗ್ತಾ ಇದ್ದಾರೆ. ಸೊ ಟೋಟಲಿ ಬ್ಯಾಕ್ ಟು ಬ್ಯಾಕ್ ಶುಕ್ರನ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಬನ್ನಿ ನೋಡೋಣ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಇದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡುತ್ತೆ. ಇಫ್ ಇನ್ ಕೇಸ್ ಶುಕ್ರ ಇಲ್ಲ ಅಂತ ಹೇಳಿದ್ರೆ ಆದ್ರೂ ಕೂಡ ರಿಸಲ್ಟ್ ನಮಗೆ ಕೊಡುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಗೆ ಯಾರ್ಯಾರಿಗೆ ಶುಕ್ರ ಗ್ರಹ ಅಥವಾ ದಶಾಭುಕ್ತಿ ಅಂತರ್ಭುಕ್ತಿ ಏನೇನಿದೆ ಅಂತ ಹೇಳಿ. ಈ ಬಾರಿ ಡಬಲ್ ಧಮಾಕ ನೋಡಿ. ಒಂದೇ ಕ್ಲಾಸಲ್ಲಿ ಓದ್ತಾ ಇರ್ತೀರಾ, ಒಬ್ರಿಗೆ 100%, ಒಬ್ರಿಗೆ 80%, ಒಬ್ರಿಗೆ 70%, ಇನ್ನೊಬ್ರು ಜಸ್ಟ್ ಪಾಸ್ ಇರ್ತಾರೆ. ದಶ ಇರೋರಿಗೆ 100% ರಿಸಲ್ಟ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಶುಕ್ರ ರಾಹು ಅದು ಯಾವ ಸೈನಲ್ಲಿ, ವಾಯು ತತ್ವದಲ್ಲಿ ಹ್ಯೂಜ್. ಅದ್ರ ಜೊತೆಗೆ ಆಲ್ರೆಡಿ ಮರ್ಕಿರಿ ಇದ್ದಾರೆ 13ನೇ ತಾರೀಕೀಗ, ಸೂರ್ಯ ಬೇರೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಗೋಚಾರದಲ್ಲಿ ಸಡನ್ ಆಗಿ ಶುಕ್ರ ರಾಹು ಕಾಂಬಿನೇಷನ್, ವೀನಸ್ ರಾಹು ಕಾಂಬಿನೇಷನ್ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಸಡನ್ ಮನಿ, ಅನ್ಲಿಮಿಟೆಡ್ ಮನಿ, ಅನ್ಎಕ್ಸ್ಪೆಕ್ಟೆಡ್ ಮನಿ, ಹ್ಯೂಜ್ ಅಫೇರ್ಸ್, ಹ್ಯೂಜ್ ಮ್ಯಾರೇಜ್ ಕಾಂಬಿನೇಷನ್ಸ್, ಹ್ಯೂಜ್ ಮ್ಯಾರೇಜ್ ಪ್ರಪೋಸಲ್ಸ್ ಎಲ್ಲವೂ ಬರುತ್ತೆ. ಅಂಡ್ ಎಲ್ಲಾ ಲಗ್ನದವ್ರಿಗೂ ಅದು ಕನೆಕ್ಟ್ ಆಗಲ್ಲ. ಇಲ್ಲೇನಾದ್ರೂ ಕೇತು ಇದ್ರೆ ಇದು ಯಾವ್ದು ಫಲ ಸಿಗಲ್ಲ. ಅಂದ್ರೆ ಈ ರಾಶಿಯಲ್ಲಿ ಏನಾದ್ರು ನಿಮ್ಗೆ ಕೇತು ಇದೆ ಅಂದ್ರೆ ಇದು ಉಲ್ಟಾ ಆಗುತ್ತೆ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಅದಕ್ಕೆ ಹೇಳಿದ್ದು ದಶಾ ಭುಕ್ತಿ ಅಂತರ್ಭುಕ್ತಿಗಳಿರ್ಬೇಕು. ಓಕೆನಾ? ಸೊ ಓಕೆ, ಈ ಮಂತ್ ಪೂರ್ತಿ ಅಂದ್ರೆ ಫೆಬ್ರವರಿ 14th ಬೇರೆ ಇದೆ, ಶಿವರಾತ್ರಿ, ಮಹಾಶಿವರಾತ್ರಿ. ಅದಕ್ಕಿಂತ ಜಾಸ್ತಿ ಶುಕ್ರ ರಾಹು ವಿಚಾರಗಳನ್ನೇ ಹೆಚ್ಚಾಗಿರುತ್ತೆ. ಸೊ ಈ ಮಂತ್ ಅಲ್ಲಿ ಯಾವ್ದ್ಯಾವ್ದು ಮೂವಿ ರಿಲೀಸ್ ಆಗುತ್ತೋ ಸೊ ಎಕ್ಸಲೆಂಟ್ ಅಂತ ಹೇಳಬಹುದು. ಹಾಗೆ ಶುಕ್ರ ಅಂತ ಹೇಳಿದ್ರೆ ಬ್ಯೂಟಿಗೆ ಕಾರಕ, ಮೆಡಿಸಿನ್ಗೆ ಕಾರಕ, ಹೈಯರ್ ನಾಲೆಡ್ಜ್ಗೆ ಕಾರಕ, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಈ ಶುಕ್ರ ರಾಹು ಕಾಂಬಿನೇಷನ್ ಆ ದಶ ಏನಾದ್ರು ನಡೀತಿದೆ, ಶುಕ್ರ ರಾಹು ನಕ್ಷತ್ರದಲ್ಲಿ ಕೂತಿರೋ ದಶ ನಡೀತಿದ್ರೆ ವಿಪರೀತ ಫ್ಲೈಟ್ ಟ್ರಾವೆಲಿಂಗ್ಸ್ ಮಾಡ್ತಾರೆ ನೋಡಿ. ಸೊ ಹಾಗಾಗಿ ಅಗೈನ್ ಅದು ವಾಯು ತತ್ವ, ನ್ಯಾಚುರಲ್ 11th ಹೌಸ್. ಸೊ ನ್ಯಾಚುರಲ್ ಸೆಕೆಂಡ್ ಲಾರ್ಡ್ ಸಿಟಿಂಗ್ ಇನ್ 11th ಹೌಸ್. ಪ್ರತಿಯೊಬ್ಬರಿಗೂ ಧನ ಯೋಗ ಆಕ್ಟಿವೇಟ್ ಆಗ್ತಾ ಇದೆ. ಆದ್ರೆ ಈ ಮನೇಲಿ ಕೇತು ಇರೋರ್ಗೆ ಮಾತ್ರ ಆಗೋದಿಲ್ಲ. ಇವ್ರಿಗೆ ಮಾತ್ರ ಪ್ರಾಬ್ಲಮ್ಸ್ ಆಗುತ್ತೆ, ಹಣ ಕಳ್ಕೋತಾರೆ. ಇನ್ನು ಉಳಿದವ್ರಿಗೆಲ್ಲಾರ್ಗುನು 90% ತಾತ್ಕಾಲಿಕವಾದಂತಹ ಧನಯೋಗ. ಕೆಲವ್ರು ಹೇಳ್ತಾರಲ್ಲ, ನಮ್ಗೆ ಮನಿ ಕಾಂಬಿನೇಷನ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ. ಈ ತರ ಟ್ರಾನ್ಸಿಟ್ಗಳು ಬಂದಾಗ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಬಟ್ ಶುಕ್ರ ರಾಹು ನ್ಯಾಯಯುತವಾದಂತಹ ಮನಿಗಿಂತ ಅನ್ಯಾಯವಾದಂತಹ ಮನಿ. ಸೊ ಈ ತರ ಏನ್ ಹೇಳ್ತೀವಿ ಹಾಗೆ. ಹಂಗಂತ ಶುಕ್ರ ರಾಹು ಇರೋರೆಲ್ಲ ಅನ್ಯಾಯದ ಕೆಲಸ ಮಾಡಲ್ಲ, ಅದ್ರ ಅರ್ಥ. ಸೊ ಒಬ್ರು 1 ದಿವಸಕ್ಕೆ 1000 ರೂಪೀಸ್ ಅರ್ನ್ ಮಾಡ್ತಾರೆ, ಒಬ್ರು 2 ದಿವಸಕ್ಕೆ 1000 ರೂಪೀಸ್ ಅರ್ನ್ ಮಾಡ್ತಾರೆ, ಒಬ್ರು 1 ನಿಮಿಷಕ್ಕೆ 1000 ರೂಪಾಯಿ. ಈಗ ಶೇರ್ಸ್ ಅಲ್ಲೆಲ್ಲ ಏನ್ ಆ ತರ ಅವರವರ ಯೋಗದ ಪ್ರಕಾರ. ಅಂಡ್ ಒಂದೇ ಒಂದು ವಿಚಾರ, ಇದು ಈ ವಿಡಿಯೋಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಆದ್ರೂ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಶನಿ ಗ್ರಹರು ಮೀನರಾಶಿ ಪ್ರವೇಶ ಆದಾಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ರಿಚ್ ಸ್ಟಾರ್ಸ್ ಆಸ್ಟ್ರೋದಲ್ಲಿ ಇದೆ, ಹೋಗಿ ನೋಡಿ. ಕ್ಲಿಯರ್ ಆಗಿ ಹೇಳಿದೀನಿ ಏನಂತ. ಗುರುಗಳು ಅಥವಾ ಗುರುವಿನ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು, ಅಥವಾ ಲಾಯರ್ಸ್ ಆಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಸ್ಕೂಲ್ಸ್, ಕಾಲೇಜಸ್, ಈ ತರ ಯಾರಾದ್ರೂ ಗುರುವಿನ ಒಂದು ಮುಖವಾಡ ಹಾಕೊಂಡು ಅಥವಾ ಆ ವೃತ್ತಿ ಮಾಡ್ತಾ ಮಾಡ್ತಾ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದಾರಂದ್ರೆ ನೆಕ್ಸ್ಟ್ ಇಯರ್ 2027 ಜೂನರ ಒಳಗಡೆ ಪನಿಷ್ಮೆಂಟ್ ಅಂತೂ ತಪ್ಪಿದ್ದಲ್ಲ ಅಂತ ಹೇಳಿ. ಐ ಥಿಂಕ್ ರೀಸೆಂಟ್ ಆಗಿ ನೀವು ನೋಡಿದ್ರಿ, ಒಬ್ರದ್ದು ಗುರುಗಳದ್ದು ಅವ್ರದ್ದೇನೋ ಸ್ವಲ್ಪ ಮರ್ಡರ್ ಕೇಸಲ್ಲಿ ಲಾಕ್ ಆಗಿದ್ದಾರೆ ಅಂತ. ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ. ನೀವು ನನ್ನ ಚಾನಲ್, ಅಥವಾ ನೀವು ನನ್ನ ಚಾನಲ್ ನೋಡ್ಬೇಕು, ಅಥವಾ ನೀವು ನನಗೆ ಕನ್ಸಲ್ಟ್ ಮಾಡ್ಬೇಕು, ಆ ತರ ಅಲ್ಲ. ನೀವು ಥಿಂಕ್ ಮಾಡಿ, ಯಾರಿಗೆ ನಿಜವಾಗ್ಲೂ ಜ್ಞಾನ ಇದೆ, ಯಾರು ಓಲ್ಡ್ ಬಿಡ್ತಾ ಇದ್ದಾರೆ. ಇಲ್ಲಿ ಜನ ಏನ್ ಮಾಡ್ತಿದ್ದೀರಾ ಅಂದ್ರೆ ಅವ್ರ ವೇಷಭೂಷಣ ನೋಡ್ತಾ ಇದೀರಾ, ಅವ್ರದ್ದು ಬಿಗ್ ಆಫೀಸ್ ಇದೆಯಾ, ಲಕ್ಸುರಿ ಆಫೀಸ್ ಇದೆಯಾ, ಅವ್ರ ಹತ್ರ ಕಾರ್ ಇದೆಯಾ, ಅವ್ರ ಹತ್ರ ಡ್ರೆಸ್ ಕೋಡ್ ಹೆಂಗಿದೆ, ಜ್ಯುವೆಲರಿ ಇದೆಯಾ. ಇವನ್ ಈ ತರ
ಕೆಲವರು ಇದೇ ತರ ನೋಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಜ್ಞಾನ ಇದೆ ಯಾರಿಗೂ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು ಅಗೇನ್ ರಾಹು. ಸೊ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಬಂದ್ರೆ ಮಾತ್ರ ಅವ್ರಿಗೆ ಜಾಸ್ತಿ ನಾಲೆಡ್ಜ್ ಇದೆ ಅಂತ ಹೇಳಿ. ಇಲ್ಲ, ನಾಲೆಡ್ಜ್ ಇಲ್ಲ ಅಂತ ನಾ ಹೇಳ್ತಿಲ್ಲ. ಎಲ್ಲಿ ಮೋಸ ಹೋಗ್ತಿದ್ದೀರಾ ಜನ ಅಂತ ಹೇಳ್ತಾ ಇದ್ದೀನಿ. ಆ ಒಬ್ಬ ವ್ಯಕ್ತಿ ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಆಗೋ ಸಮಸ್ಯೆ ಎಲ್ಲ ಜ್ಯೋತಿಷ್ಯರು ಅಥವಾ ಯಾರು ಈ ಫೀಲ್ಡ್ ಅಲ್ಲಿ 4 ಜನಕ್ಕೆ ಗೈಡ್ ಮಾಡ್ತಿರ್ತಾರೋ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಸೊ ಹಾಗಾಗಿ ಅಗೈನ್ ಇನ್ನ ಹೇಳ್ತಾ ಇದ್ದೀನಿ, ಇನ್ನೂ ತುಂಬಾ ಜನ ಇದ್ದಾರೆ. ಸೊ ಇನ್ನೂ ತುಂಬಾ ಜನ ಜ್ಯೋತಿಷ್ಯ ಹೆಸರಲ್ಲಿ, ಜ್ಯೋತಿಷ್ಯ ಅಂತ ಹೇಳಿದ್ರೆ ವಾಸ್ತು ಆಗಿರ್ಬೋದು, ರೇಖೆ ಆಗಿರಬಹುದು, ನ್ಯೂಮರಾಲಜಿ, ಅಸ್ಟ್ರಾಲಜಿ, ಯಾವ್ದಾದ್ರು ತಗೊಳ್ಳಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಫೀಸ್ ಎಲ್ಲ ಲಕ್ಷ ಲಕ್ಷ ಫೀಸ್ ತಗೊಂಡು ಬರೀ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಈ ತರ ಮೋಸ ಮಾಡೋ ತುಂಬಾ ಗುರುಗಳಿದ್ದಾರೆ. ಜಸ್ಟ್ ವೆಯ್ಟ್. ಈಗ ಇವ್ರೊಬ್ರೆ ಆಚೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಇಯರ್ ಜುಲೈ ತನಕ ಈ ತರ ಇಲ್ಲಿಗಲ್ ಮಾಡೋರು ಇನ್ನೂ ಕರ್ನಾಟಕದಲ್ಲಾಗಿರ್ಬಹುದು, ದೇಶದಲ್ಲಾಗಿರ್ಬಹುದು. ಫಸ್ಟ್ ನಾವು ಕರ್ನಾಟಕ ತಗೊಳ್ಳೋಣ. ತುಂಬಾ ಜನ ಗುರುಗಳು ಆಚೆ ಬರ್ತಾರೆ. ಆಚೆ ಬರ್ತಾರೆ ಮೀನ್ಸ್ ಮೀಡಿಯಾದಲ್ಲಿ ಈ ತರ ವಿಚಾರಗಳು ಬರುತ್ತೆ, ಇನ್ನೂ ಬರುತ್ತೆ. ವೆಯ್ಟ್ ಮಾಡಿ, ತುಂಬಾ ಜನ ಇದ್ದಾರೆ. ಕೆಲವರು ಅವ್ರ ಸ್ಟೂಡೆಂಟ್ಸ್ಗೆ ಹಿಂಸೆ ಕೊಡೋದಾಗಿರ್ಬಹುದು, ಕೆಲವರು ಬರೀ ಬಿಸ್ನೆಸ್ ಮೈಂಡಲ್ಲಿ ಮಾಡೋದಾಗಿರಬಹುದು. ಇಲ್ಲಿ ಸಬ್ಜೆಕ್ಟ್ನ ಕೊಡೋ ಉದ್ದೇಶ ಬಿಟ್ಬಿಟ್ಟು ಆ ಗುರುಗಳು ಈ ಗುರುಗಳು ಈ ಥರ ಫೈಟಿಂಗ್ ಬಿಸ್ನೆಸ್ ಮೈಂಡಲ್ಲಿ ಹೋಗೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ, ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನನ್ಗೆ ಒಳ್ಳೆ ಗೈಡೆನ್ಸ್ ಬೇಕು ಅಂದರೆ ಫಸ್ಟು ರಾಯರ ಆರಾಧನೆ ಮಾಡಿ, ಅಥವಾ ರಾಯರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಏನಂತ, ನನ್ನ ಜಾತಕ ವಿಶ್ಲೇಷಣೆ ಮಾಡ್ಕೋಬೇಕು, ನನಗೆ ಒಳ್ಳೆ ಗುರುಗಳನ್ನ ಕನೆಕ್ಟ್ ಮಾಡ್ಕೊಡಿ ಅಂತ. ನಿಮಗೇನಾದರೂ ಗುಡ್ ಕರ್ಮ ಇತ್ತು, ನಿಮ್ಮ ತಂದೆ ತಾಯಿಗಳು ಅಥವಾ ನೀವುಗಳು ಗುಡ್ ಕರ್ಮ ಮಾಡಿದ್ದೀರ ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಕಡೆಯಿಂದನೇ ಕನೆಕ್ಟಿವಿಟಿ ಬರುತ್ತೆ, ಒಳ್ಳೆ ಗುರುಗಳೇ ಕನೆಕ್ಟ್ ಆಗ್ತಾರೆ. ಇಲ್ಲ ಅಂತ ಹೇಳ್ದಾಗ್ಲೇ ನಿಮ್ಗೆ ಮೋಸ ಮಾಡೋದು, ಲೈಕ್ ಈ ಹೋಮ ಹಾ ಹೋಮ, ಈ ಬ್ರಾಸ್ಲೆಟ್ ಹಾಕೊಳ್ಳಿ. ಒಂದ್ ತಿಳ್ಕೊಳ್ಳಿ, ಇವೆಲ್ಲ ತಾತ್ಕಾಲಿಕ. ಆ ಕ್ಷಣಕ್ಕೆ ಬರುವ ಪ್ರಾಬ್ಲಮ್ಸ್ ಇಂದ ಜಸ್ಟ್ ರಿಲೀಫ್ ಮಾಡೋದು. ಎಂಡ್ ಆಫ್ ದ ಡೇ ನಿಮ್ಮ ಚಾರ್ಟ್ ಇರುತ್ತೆ, ನಿಮ್ಮ ಪಿತೃಗಳಿಂದ ಬಂದಿರೋ ಯೋಗಗಳು ಕರ್ಮಗಳು ಎಲ್ಲ ಅಲ್ಲೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಪರೇಟ್ ಚಾರ್ಟ್ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಚಾರ್ಟ್ಗೆ ರೆಮಿಡೀಸ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ರೆಮಿಡೀಸ್ನ ಅಥವಾ ಆ ರಾಹು, ಆ ಅಥವಾ ಮಾಯೆಗೆ ಬೀಳ್ಬೇಡಿ. ಸೊ ಓಕೆ, ಇದರಿಂದ ಮಾಡಿದ್ರೆ ಹಿಂಗಾಗುತ್ತಾ, ಎಲ್ಲರೂ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀರಾ. ಮ್ಯಾನಿಫೆಸ್ಟೇಷನ್ ಕೇವಲ ಕೆಲವು ಲಗ್ನಗಳಿಗೆ ಮಾತ್ರ ವರ್ಕ್ ಆಗುತ್ತೆ, ಎಲ್ಲರಿಗೂ ವರ್ಕ್ ಆಗೋದಿಲ್ಲ. ಅದಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ಗಳು ಕಟ್ಟಿ ಕಟ್ಟಿ ಕಲಿತಿದ್ದಾರೆ ಎಷ್ಟೋ ಜನ. ಸೊ ಅದನ್ನೇ ಹೇಳ್ತಾ ಇದ್ದೀನಿ, ಮೋಸ ಹೋಗಬೇಡಿ. ಸೊ ಹಾಗಾಗಿ ಬಿ ಕೇರ್ಫುಲ್, ಇದೊಂದು ಪಾಯಿಂಟ್. ಸೊ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ನ್ಯೂಸ್ ದೊಡ್ಡ ಹೈಲೈಟ್ ಆಯ್ತಲ್ಲ ಒಬ್ರು ಗುರುಗಳ ಬಗ್ಗೆ, ಸೊ ಹಾಗೆ ಅದಕ್ಕೆ ಅವ್ರದ್ದು ಡ್ರೆಸ್ ಕೋಡು, ಅವ್ರದ್ದು ಅಟ್ರಾಕ್ಷನ್, ಇದೆಲ್ಲಕ್ಕೂ ಬೀಳ್ಬೇಡಿ. ಅವ್ರ ಜ್ಞಾನ ಎಷ್ಟಿದೆ, ಅವ್ರು ಕೊಡೋ ರೆಮಿಡೀಸ್ ಇಂದ ನಿಮ್ಗೆ ಕೆಲಸ ಆಯ್ತಾ ಅಂದ್ರೆ ನೀವೇನ್ ಕೇಳಿರ್ತೀರಲ್ಲ ಅದಾಯ್ತಾ, ಅಷ್ಟೇ ಪಾಯಿಂಟ್. ಸೊ ಅಷ್ಟನ್ನ ನೀವು ನೋಡ್ಕೊಳ್ಳಿ. ಇದೊಂದು ಪಾಯಿಂಟ್ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ನಾನೇನು ಹೇಳಲಿಲ್ಲ. ನನಗೇನ್ ಜ್ಞಾನ ಕೊಟ್ಟು ಅದನ್ನ ಮಾತ್ರ ಹೇಳಿದೀನಿ. ಶನಿ ಇಲ್ಲಿ ಟ್ರಾನ್ಸಿಟ್ ಆದಾಗ ಗುರುವಿನ ಮನೆ ಹಾಕೊಂಡು ರುಬ್ತಾರೆ. ಈವನ್ ಈ ಪ್ಲೇಸಲ್ಲಿ ಯಾರಿದ್ರೂ ಸರಿ, ನಾನಾದ್ರೂ ಸರಿ, ಯಾರಿಗೂ ಬಿಡಲ್ಲ. ಶನಿಗೆ ನ್ಯಾಯನೇ ಇಂಪಾರ್ಟೆಂಟ್. ಓಕೆ ಫೈನ್. ಸೊ ನಿಮ್ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಶುಕ್ರ ರಾಹು. ಸೊ ಶುಕ್ರ ರಾಹು ಕಾಂಬಿನೇಷನ್ ಇದೆಯಲ್ಲ, ಈಗ ನೋಡ್ತಾ ಇದ್ದೀರಲ್ಲ. ಸೊ ಸಡನ್ ಆಗಿ ಸೊ ಬ್ಯೂಟಿ ಪಾರ್ಲರ್ಸು, ಸಲೂನ್ಗಳು ತುಂಬಾ ಆಫರ್ಗಳು ಬರುತ್ತೆ. ಸೊ ಬಟ್ಟೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಈ ತರ ಬ್ಯೂಟಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಬಿಸ್ನೆಸ್ಗಳು ತುಂಬಾ ಚೆನ್ನಾಗಾಗುತ್ತೆ. ಅಂಡ್ ಸ್ಕೂಲು ಕಾಲೇಜಸ್ ಕೂಡ, ಯಾಕಂದ್ರೆ ಗುರು ಕೂಡ ಸೊ ಟ್ರಯಾಂಗಲ್ ಕನೆಕ್ಟಿವಿಟಿ ಬಂದಿರೋದ್ರಿಂದ ಈ ಮಂತ್ ಅಡ್ಮಿಷನ್ಸ್ ಇದೆಲ್ಲ ಇದೆ. ಸ್ವಲ್ಪ ಫೀಸ್ಗಳೆಲ್ಲ ಹೆವಿ ಇರುತ್ತೆ. ಸೊ ಈ ತರ ಇರುತ್ತೆ, ಒಂದು ಒಳ್ಳೆ ರೀತಿಯಾದಂತಹ ವಿಚಾರಗಳು. ಆದ್ರೆ ಲಗ್ನಗಳ ಪ್ರಕಾರ ನೋಡೋಣ, ಯಾವ್ಯಾವ ಲಗ್ನಕ್ಕೆ ಇದು ಒಳ್ಳೇದು ಪ್ಲೇಸ್ ಕೆಟ್ಟದು ಅಂತ ಹೇಳಿ. ಈಗ ಮೇಷ ಲಗ್ನಕ್ಕೆ ಬರೋಣ. ಲಗ್ನಕ್ಕೆ ಸೊ ಇವರಿಗೆ 2ನೇ ಮನೆಯಾಧಿಪತಿ ಮತ್ತೆ 7ನೇ ಮನೆಯಾಧಿಪತಿ ಶುಕ್ರ, ರಾಹು 11ನೇ ಮನೆಯಲ್ಲಿ. ಸೊ ಮೋಸದ ಫ್ರೆಂಡ್ಸ್ 11ನೇ ಮನೆ ಅಂತ ಹೇಳಿದ್ರೆ, ಅಥವಾ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಎಲ್ಲೋ ಫಂಕ್ಷನ್ಗೆ ಹೋಗಿರ್ತೀರಾ, ಅವ್ರ ಡ್ರೆಸ್ ಕೋಡ್ ನೋಡಿ, ಅವ್ರೇನೋ ರೋಲ್ಸ್ ರಾಯಲ್ ಬಂದ್ರು, ಈ ತರ ಎಲ್ಲ ಅವ್ರದ್ದು ಬಿಲ್ಡಪ್ ನೋಡಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋದು, ಅವ್ರ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು, ಮೋಸ ಹೋಗ್ತೀರಾ, ಹುಷಾರ್. ಔಟ್ಲುಕ್ ನೋಡಿ ಬೀಳ್ಬೇಡಿ. ಸೊ ಹೊರಗಡೆ ಬೇರೆ ವಿಚಾರನೇ ಇರುತ್ತೆ. ಕಾರ್ ಅವ್ರದ್ದೇ ಇರ್ಬೋದು, ಕೆಲವೊಂದ್ಸರಿ ಡೀಸೆಲ್ ಪೆಟ್ರೋಲ್ ಹಾಕ್ಸಕ್ಕೆ ಅವ್ರ ಹತ್ರ ಕಾಸು ಕೂಡ ಇರೋದಿಲ್ಲ. ಈ ತರ ಬಿಲ್ಡಪ್ ತಗೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಇವರುಗಳ ಜೊತೆ ಈ ತರ ಫ್ರೆಂಡ್ಶಿಪ್, ಅಥವಾ ಯಾವ್ದೋ ಫ್ರೆಂಡ್ ಬರೋದು, ಇಲ್ಲಿ ಈ ಬಡ್ಡಿಗೆ ಇಷ್ಟು ಕೊಡಿ, ಇಷ್ಟು ಪರ್ಸೆಂಟ್ ಕೊಡ್ತಿದ್ವಿ, ನಿಮ್ಗೆ ಇಷ್ಟ ಹಾಕ್ಸ್ಕೊಡ್ತೀವಿ, ಈ ತರ ನಿಮ್ಮನ್ನ ಹಳ್ಳಕ್ಕೆ ತಳ್ಳೋದು ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮೊದಲನೇ ಮಗುವಿನ ಅಥವಾ ಮೊದಲನೇ ಮಗುವಿಗೆ ಏನಾದ್ರು ಅವ್ರದ್ದು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಲಿ, ಅವ್ರಿಗೆ ಸ್ವಲ್ಪ ಏಜ್ ಏನಾದ್ರು 18ರಿಂದ 27 ಇದ್ರೆ ಈ ಟೈಮಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ಈ ತರ ಬೀಳೋದು ಜಾಸ್ತಿ ಇದೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹಣದ ಹರಿವು ತೋರಿಸ್ತಾ ಇದೆ. ಅದೇ ಹೇಳಿದ್ದು, ರಾಹು ಅಲ್ವಾ, ಸೊ ತಗೊಂಡ್ ಟಾಪಲ್ಲಿ ಇಡ್ತಾನೆ, ಒಂದೇ ಸಾರಿ ಬೀಳಿಸ್ತಾನೆ. ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್ ಎರಡನೇದು ನಾವು ವೃಷಭ ಲಗ್ನಕ್ಕೆ ಬರೋಣ.
ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಎಲ್ಲಿ ಹೋಗ್ತಾ ಇದ್ದಾರೆ? 10ನೇ ಮನೆಯಲ್ಲಿ. ಹಾಗಾಗಿ ಸಿಬ್ಲಿಂಗ್ಸ್ಗೂ ನಿಮ್ಗೂ ಸ್ವಲ್ಪ ಲೈಕ್ ಬಾಂಧವ್ಯ ಕಟ್ ಆಗುತ್ತೆ ಅಥವಾ ಮನಸ್ತಾಪಗಳಾಗುತ್ತೆ ಅಥವಾ ಕೆಲಸದ ಹತ್ರ ಸೊ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಕೆಲಸದ ಹತ್ರ ಯಾರಿಗೂ ಕೆಲಸ ಕೊಡಿಸ್ತೀನಿ ಅಥವಾ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಈ ತರ ಏನಾದ್ರು ಅಗ್ರಿಮೆಂಟ್ಗಳು ಡೀಲ್ಗಳು ಈ ತರ ಏನಾದ್ರು ನಡೀತಿದ್ರೆ ಇಲ್ಲ ಅದರಿಂದ ಮೋಸ ಹೋಗೋದಿರುತ್ತೆ. ಸ್ವಲ್ಪ ನೀವು ನೋಡ್ಕೊಳ್ಳಿ. ಅದನ್ನ ಹೊರತುಪಡಿಸಿ ಪ್ರಮೋಷನ್ ಆಗೋದು ಅಂದ್ರೆ ನಿಮ್ಗೆ ಏನಾದ್ರು ಪ್ರಮೋಷನ್ ಪೀರಿಯಡ್ ಏನಾದ್ರು ಇದು ಡೆಫಿನೆಟ್ಲಿ ಪ್ರಮೋಷನ್ ಆಗೋದು ನೇಮು ಫೇಮು ಒಳ್ಳೆ ಪೀರಿಯಡ್ ಅಂತೂ ತೋರಿಸ್ತಾ ಇದೆ. ಬಟ್ ಇಲ್ಲಿ ಕೇತು ಇರಬಾರ್ದು. ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಜನ್ಮ ಜಾತಕದಲ್ಲಿ ಈ ರಾಶಿಯಲ್ಲಿ ಕೇತು ಇರಬಾರದು. ನೆಕ್ಸ್ಟ್ 6ನೇ ಮನೆ ಅಧಿಪತಿ ಕೂಡ 10ರಲ್ಲೇ ಇರೋದ್ರಿಂದ ದಿನನಿತ್ಯದ ರೊಟೀನ್ ಒಂಥರ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಸಡನ್ ಆಗಿ ತುಂಬಾ ಬೇಜಾರಲ್ಲಿದ್ದಾಗ ಇದು ಸಡನ್ ಆಗಿ ಹ್ಯಾಪಿ ಮೂಮೆಂಟ್ ಒಂದು ಸ್ಟೇಬಲ್ಗೆ ಬರುತ್ತೆ. ಅದಾದ ಮೇಲೆ ನಾವು ಮಿಥುನ ಲಗ್ನದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಮಿಥುನ ಲಗ್ನದವರಿಗೆ 5 ಮತ್ತು 12ನೇ ಮನೆ ಅಧಿಪತಿ 9ರಲ್ಲಿ, ಅದು ರಾಹು ಜೊತೆ ಶುಕ್ರ. ಸೊ ಡೆಫಿನೆಟ್ಲಿ ಸಡನ್ ಆಗಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಥವಾ ಮಾಡಿದ್ರೆ ಅದರಿಂದ ಸಣ್ಣ ಪುಟ್ಟದ ಲಾಸು ಅಥವಾ ಅನ್ವಾಂಟೆಡ್ ಫ್ರೆಂಡ್ಸ್ ಕನೆಕ್ಟ್ ಆಗೋದು ತೋರಿಸ್ತಾ ಇದೆ. ಸಡನ್ ಆಗಿ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲದು ಟ್ರಿಪ್ ಹೋಗೋಣ ಟ್ರಾವೆಲ್ ಮಾಡೋಣ ಈ ತರ ಏನಾದ್ರು ಮಾಡ್ಕೊಳ್ಳೋ ಹಾಗಿದೆ ಸ್ವಲ್ಪ ಬಿ ಕೇರ್ಫುಲ್. ಸೊ ಟ್ರಿಪ್ ಎಲ್ಲ ಹೋಗ್ತೀರಾ ಓಕೆ, ಬಟ್ ಅಲ್ಲೆಲ್ಲಾದ್ರೂ ಲಾಕ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಅಪಾರ್ಟ್ ಫ್ರಮ್ ದಟ್ ತುಂಬಾನೇ ಎಂಜಾಯ್ಮೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ಮ್ಯಾರೇಜ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ತೋರಿಸ್ತಾ ಇದೆ. ಬಟ್ ಚೀಟಿಂಗ್ ಆಗೋದು ಕೂಡ ತೋರಿಸ್ತಾ ಇದೆ. ನೀವು ಇದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ಸೊ ಯಾರ್ಯಾರು ಮೀಡಿಯಾದಲ್ಲಿದ್ದಾರೆ ಇವ್ರುಗಳಿಗೆ ತುಂಬಾ ಚೆನ್ನಾಗಿದೆ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಅಥವಾ ಮೀಡಿಯಾದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ನೇಮ್ ಫೇಮಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಶುಕ್ರ ಗ್ರಹದ ವಿಚಾರದಲ್ಲಿ ಇದು 12th ಲಾರ್ಡ್ ಕೂಡ ಆಗಿರೋದ್ರಿಂದ 9th ಹೌಸ್ ಅಲ್ಲಿ ಇರೋದ್ರಿಂದ ಸೊ ವಿಪರೀತ ಖರ್ಚು ಕೂಡ ತೋರಿಸ್ತಾ ಇದೆ. ಸಡನ್ ಆಗಿ ವಿಪರೀತ ಖರ್ಚು, ಸೇವಿಂಗ್ಸ್ ಎಲ್ಲ ಖರ್ಚು ಹೆವಿ ಆಗೋದು ತೋರಿಸ್ತಾ ಇದೆ. ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ಕ. ಸೊ ಕರ್ಕಾಟಕ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ 4 ಮತ್ತು 11ನೇ ಮನೆ ಅಧಿಪತಿ ಸೊ 8ರಲ್ಲಿ ಕೂತ್ಕೋತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ಯಾರ್ಯಾರು ಇದ್ದಾರೆ? ಬುಧ ಗ್ರಹರು ಸದ್ಯಕ್ಕಿದ್ದಾರೆ. ಸೊ ರಾಹು ಜೊತೆ ಶುಕ್ರ ರಾಹು 8ನೇ ಮನೆ. ಸೊ ಸ್ಪಿರಿಚುಯಾಲಿಟಿಗೆ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಸ್ಪಿರಿಚುಯಾಲಿಟಿನಲ್ಲಿ ಇದ್ದೀರಾ, ಮಂತ್ರ ಸಾಧನೆ ತಂತ್ರ ಯಂತ್ರ ಇವುಗಳ ಸಾಧನೆ ಮಾಡ್ತಿದ್ದೀರಾ, ಶ್ರೀವಿದ್ಯೆ ಇದ್ದೀರಾ ಅಥವಾ ಯಾವ್ದು ದೇವಿ ಮಂತ್ರ ಸಾಧನೆ ಮಾಡ್ತಾ ಇದ್ದೀರಾ, ರಾಹು ರೆಮಿಡೀಸ್ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆ ಸೂಪರ್. ಅಪಾರ್ಟ್ ಫ್ರಮ್ ದಟ್ ಸೊ 8ನೇ ಮನೆ ಅಂತ ಹೇಳಿದ್ರೆ ಸಡನ್ ಈವೆಂಟ್ಸ್ ಅಂತ ಹೇಳ್ತೀವಿ. ಸೊ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಸೊ ಕಣ್ಮುಚ್ ಕಣ್ಬಿಡೋಷ್ರೊಳಗೆ ಕೆಲಸ ಆಗೋಗಿರುತ್ತೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಯಾರಾದ್ರೂ ಕುಜದಶ ರಾಹುದಶ ಅಥವಾ ಕೇತು ದಶ ಈ ದಶಗಳು ನಡೀತಿರೋರು ಸ್ವಲ್ಪ ನೀವು ಅಲರ್ಟ್ ಆಗಿರ್ಬೇಕಾಗತ್ತೆ. ನಿಮಗೆ ಇದೊಂಚೂರು ಪ್ರಾಬ್ಲಮ್ಯಾಟಿಕ್ ಅಷ್ಟೇನೆ. ಅಪಾರ್ಟ್ ಫ್ರಮ್ ದಟ್ 11th Lord in 8th house with Rahu, sudden gains with the property selling, property purchasing ಅಥವಾ ಇನ್ಲಾಸ್ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅತ್ತೆ ಮನೆ ಕಡೆಯಿಂದ ಆಸ್ತಿ ಆಗಿರಬಹುದು, ಈ ಹಿಂದೆ ಯಾವಾಗಲೋ ಮಾಡಿರೋ ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು, ಇವುಗಳಿಂದ ಅಧಿಕ ಲಾಭ ತೋರಿಸ್ತಾ ಇದೆ. ಆದ್ರೆ ಈಗ ಇನ್ವೆಸ್ಟ್ಮೆಂಟ್ ಬೇಡ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ನೀವು ಯಾವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿ ಚಾರ್ಟ್ ಅಲ್ಲಿ 12th ಲಾರ್ಡ್ನ ನೋಡಿ, 12ನೇ ಮನೆ ಅಧಿಪತಿ ಎಲ್ಲಿದ್ದಾರೆ ನೋಡಿ. 12ನೇ ಮನೆ ನಾವು ಇನ್ವೆಸ್ಟ್ ಮಾಡೋದು ಲಾಸ್ ಅಲ್ಲ, ಎಲ್ಲದಕ್ಕೂ ಲಾಸ್ ಅಲ್ಲ. 12ನೇ ಮನೆ ಅಧಿಪತಿ ಎಲ್ಲಿದ್ದಾರೆ ನೋಡಿ. ಈಗ 8ನೇ ಮನೇಲಿ ರಾಹು ಜೊತೆ ಇದ್ದಾರೆ. ಈಗ ಇನ್ವೆಸ್ಟ್ ಮಾಡಬೇಡಿ, ಮೋಸ ಹೋಗ್ತೀರಾ. ಯಾರನ್ನೋ ನಂಬಿ ಸೈಟ್ ತಗೊಳ್ಳೋದು ಅಥವಾ ಪ್ರಾಪರ್ಟಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ತಗೊಳ್ಳೋದು ಸೊ ಇದೆಲ್ಲವೂ ಬೇಡ. ಅಥವಾ ಸಡನ್ ಆಗಿ ಯಾರೋ ಬಂದು ಈ ವಾಸ್ತು ಸರಿ ಇಲ್ಲ, ಈ ಸ್ವಲ್ಪ ಬಾಗಿಲು ತೆಗೆದು ಆ ಕಡೆ ಇವೆಲ್ಲ ಬೇಡ. ವೆಯ್ಟ್ ಮಾಡಿ. ಅಥವಾ ಮನೆಗೆ ಗೃಹ ಉಪಯೋಗ ವಸ್ತುಗಳು ಆಫರ್ ಅಲ್ಲಿ ಸಿಗ್ತಾ ಇದೆ, ಕಮ್ಮಿ ಬಜೆಟ್ ತಗೊಂಡ್ ಬಂದ್ರೆ ಸೊ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಮಾರ್ಚ್ ವರ್ಗುನು ಬೆಟರ್ ನೀವು ಹೋಲ್ಡ್ ಮಾಡಿ. ಅದನ್ನ ಹೊರತುಪಡಿಸಿ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಹೆಲ್ತ್ ಸ್ವಲ್ಪ ಗಮನ ಕೊಟ್ಕೋಬೇಕಾಗುತ್ತೆ. ಯಾರಿಗಾದ್ರೂ ಫೈಲ್ಸ್ ಇತ್ತು ಅಥವಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು, ಯೂರಿನರಿ ಇನ್ಫೆಕ್ಷನ್ಸ್ ಇತ್ತು, ನೀವುಗಳು ಒಂಚೂರು ನೋಡ್ಕೊಳ್ಳಿ. ಪ್ರೆಗ್ನೆಂಟ್ಸ್ ಯಾರಾದ್ರೂ ಇದ್ರೆ ಕರ್ಕ ಲಗ್ನದವರು ಒಂಚೂರು ಅಲರ್ಟ್ ಆಗಿರಿ ಅಷ್ಟೇನೆ. ಸೊ ಮದರ್ಗೆ ಸಡನ್ ಆಗಿ ನಿಮ್ಮಿಂದ ಖರ್ಚು ಕೂಡ ತೋರಿಸ್ತಾ ಇದೆ. ಅಂದ್ರೆ ನಿಮ್ ಕೈಯಿಂದ ನಿಮ್ ಮದರ್ಗೆ ಖರ್ಚು ಮಾಡೋದು ತೋರಿಸ್ತಾ ಇದೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಶುಕ್ರ ರಾಹು ಮನಿ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಹಿಂದೆ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಈಗ ನೀವು ಅವ್ರಿಗೆ ಕೇಳಿ ಹಣ ಬರೋ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ನಾವು ಸಿಂಹ ಲಗ್ನಕ್ಕೆ ಹೋಗೋಣ. ಲಗ್ನದಲ್ಲಿ ಆಲ್ರೆಡಿ ಕೇತು ಇದೆ ಸಿಂಹ ಲಗ್ನದವ್ರಿಗೆ. ಅಷ್ಟಮದಲ್ಲಿ ಬೇರೆ ಶನಿ ಇದ್ದಾರೆ, 7th ಹೌಸ್ ಅಲ್ಲಿ ರಾಹು. ಸೊ ಇದು ಒಂಥರ ಹೆಂಗೆ ಗೊತ್ತಾ, 7ನೇ ಮನೆಯಲ್ಲಿ ಶುಕ್ರ ರಾಹು ಅಂದ್ರೆ ನಾನೇನ್ ಅನ್ಕೋತೀನೋ ಅದೇ ಸರಿನೇ. ಸೊ ಅಪೋಸಿಟ್ ಅವರೆಲ್ಲ ರಾಂಗ್. ಸೊ ಈ ತರ ಥಾಟ್ ಬಂದ್ಬಿಡುತ್ತೆ ಈ ಮಂತ್ ಅಲ್ಲಿ. ಸೊ ನಿಮ್ಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಚೀಟ್ ಆಗೋದು ಅಂತ, ಕೈಗೆ ಬಂದ ಹಣ ಬಾಯಿಗೆ ಬರ್ದೇ ಇರೋದು, ಅಥವಾ ನಿಮ್ಮನ್ನ ತುಂಬಾ ಮೇಲೆ ಹೊಗಳೋದು, ಓ ಯು ಆರ್ ಗ್ರೇಟ್ ದಿಸ್ ದಟ್ ಯು ಆರ್ ಎಕ್ಸಲೆಂಟ್ ಯು ಆರ್ ಡೂಯಿಂಗ್ ವೆರಿ ಗುಡ್ ಅಂತ ಹೇಳಿ ಅದೊಂಚೂರು ನೋಡ್ಕೊಳ್ಳಿ. ಸಿಬ್ಲಿಂಗ್ಸ್ಗೆ ಯಾರಿಗಾದ್ರೂ ಹಣ ಕೊಟ್ಟರು ವಾಪಸ್ ಬರೋದಿಲ್ಲ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹಾಗೆ
ಸೊ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದನ್ನ ಹೊರತುಪಡಿಸಿ ಅಫೇರ್ ಅಂತ ಹೇಳದ್ನಲ್ವಾ ನೋಡಿ, ಇವ್ರಿಗೆ ನೆಕ್ಸ್ಟ್ ಶುಕ್ರ ಬೇರೆ 8ಕ್ಕೆ ಹೋಗ್ತಾನೆ, ಮಾರ್ಚ್ 2ನೇ ತಾರೀಕು. ಈ ಲಗ್ನದವ್ರಿಗೆ ಸ್ವಲ್ಪ ಅನ್ವಾಂಟೆಡ್ ಫ್ರೆಂಡ್ಸ್, ಅನ್ವಾಂಟೆಡ್ ಪರ್ಸನ್ಸ್, ಅನ್ವಾಂಟೆಡ್ ಕನೆಕ್ಟ್ ಆಗೋದು ತೋರಿಸ್ತಾ ಇದೆ. ಸೊ ನೋಡಿ, ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು, ಬಟ್ ಬಿ ಕೇರ್ಫುಲ್. ಆ ಕಡೆ ಥಾಟ್ ಸ್ವಲ್ಪ ಹೆಚ್ಚು ಬರುತ್ತೆ. ಸೊ ನಿಮ್ಮ ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾರ್ಗೂ ಬರ್ಬೇಕಂತಿಲ್ಲ, ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಅಂಡ್ ಜಾಬ್ ವಿಚಾರವಾಗಿ ಡೆಫಿನೆಟ್ಲಿ ನೇಮು ಫೇಮು ಎಲ್ಲ ತುಂಬಾ ಚೆನ್ನಾಗಿದೆ ಹೊರಗಡೆ ನೋಡ್ಲಿಕ್ಕೆ. ಅಂದ್ರೆ ಒಳಗಡೆ ಆ ಪ್ರಭಾವ ನೆಕ್ಸ್ಟ್ 8ನೇ ಮನೆಗೆ ಹೋಗ್ತಾ ಇದೆ. ಬಿ ಕೇರ್ಫುಲ್. ಬಟ್ ಆಸ್ ಆಫ್ ನೌ ಗುಡ್. ನೆಕ್ಸ್ಟ್ ನಾವು ಕನ್ಯಾ. ಹೇಗಿದೆ ಕನ್ಯಾದವ್ರಿಗೆ ನೋಡೋಣ. ಶುಕ್ರ 2 ಮತ್ತು 9ನೇ ಮನೆ ಅಧಿಪತಿ. ಸೊ ಎಲ್ಲಿ ಕೂತ್ಕೋತಾ ಇದ್ದಾರೆ ಈಗ 6ನೇ ಮನೆಯಲ್ಲಿ ರಾಹು ಜೊತೆ. ಅದರ ಅರ್ಥ 6ನೇ ಮನೆ ಶುಕ್ರ ನ್ಯಾಚುರಲ್ ಆಗಿ ನಾವು ವೀಕ್ ಅಥವಾ ನೀಚ ಅಂತ ತಗೋತೀವಿ, ಬಟ್ ಅಲ್ಲಿ ರಾಹು ಇದ್ದಾರೆ. ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್. ಏನಾದ್ರು ಕೇಸ್ ನಡೀತಾ ಇದೆ ಆಪೋಸಿಟ್ ಸೆಕ್ಸ್ಗೆ, ಅಂದ್ರೆ ನೀವು ಹೆಣ್ಮಕ್ಳಾಗಿದ್ರೆ ಗಂಡು ಮಕ್ಳು ಅಥವಾ ಈ ತರ ಆಪೋಸಿಟ್ ಏನಾದ್ರು ಕೇಸ್ ತುಂಬಾ ವರ್ಷಗಳಿಂದ ನಡೀತಾ ಇದೆ, ಮದುವೆ ವಿಚಾರದಲ್ಲಿ ನಡೀತಾ ಇದೆ, ಅಲೆಮನಿ ಅಂದ್ರೆ ವರದಕ್ಷಿಣೆಗೆ ನೀವೇನಾದ್ರು ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಮಾಡ್ಕೊಳ್ಳಿ. ಲೆಕ್ ಆಕ್ಟಿವೇಟ್ ಆಗುತ್ತೆ. ಬಟ್ 6th ಹೌಸ್ ರಾಹು ಇರೋದ್ರಿಂದ ಎನಿಮೀಸ್ನ ಕರೆದು ಕರೆದು ನೀವೇನೆ ವೆಲ್ಕಮ್ ಕೊಡಬೇಡಿ. ಅದು ಚಿಕ್ಕದಿರುತ್ತೆ, ಅದನ್ನ ದೊಡ್ಡದು ಮಾಡಿ ಅದೊಂದು ಲಾಂಗ್ ಹೋಗೋ ಹಾಗೆ ಮಾಡಬೇಡಿ. ಅದಾದ ನಂತರ ಅವ್ರು ನಿಮ್ಗೆ 9ನೇ ಮನೆ ಅಧಿಪತಿ 6ರಲ್ಲಿ. ಸೊ ಹಾಗಾಗಿ ಲೋನ್ಸ್, ಹೆಚ್ಚಿಗೆ ಲೋನ್ ತಗೋಬೇಡಿ. ಈಗ 5 ಲಕ್ಷ ಅವಶ್ಯಕತೆ ಇದ್ರೆ 20 ಲಕ್ಷ ತಗೊಳ್ಳೋದು, ಆಮೇಲೆ ನೋಡ್ಕೊಳ್ಳೋಣ ಅಥವಾ ಇಂಟ್ರೆಸ್ಟ್ ಕಡಿಮೆ ಅಂತ ಹೇಳಿ. ಬಟ್ ಆ ಪೀರಿಯಡ್ ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬಟ್ ಸೆಕೆಂಡ್ ಲಾರ್ಡ್ 6th ಹೌಸ್ ಇರೋದ್ರಿಂದ 6th ಹೌಸ್ ರಿಲೇಟೆಡ್ ವರ್ಕ್ಗೆ ತುಂಬಾನೇ ಲಾಭ ಇದೆ. ಡಾಕ್ಟರ್ಸ್, ಸಿ ಎ ರಿಲೇಟೆಡ್ ಡೈಲಿ ರುಟೀನ್, ಪೊಲೀಸ್, ಆರ್ಮಿ, ಇದು ದಿನನಿತ್ಯ ಏನ್ ಕೆಲಸ ಮಾಡ್ತಿದ್ದೀರಾ ನಿಮ್ಗಳಿಗೆ ಒಳ್ಳೆ ಲಾಭ ಇದೆ. ವೆರಿ ಗುಡ್ ಅಂತಾನೆ ಹೇಳಬಹುದು. ವಿನ್ನಿಂಗ್ ಓವರ್ ದ ಎನಿಮೀಸ್. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಯಾರು ಶುಕ್ರ ಎಲ್ಲೋಗಿದ್ದಾರೆ ಈಗ 5ನೇ ಮನೆ ರಾಹು. ಬರ್ದಿಟ್ಕೋಬಿಡಿ, ನಿಮ್ಮ ನಿಮ್ಮ ಮನೆಯಲ್ಲಿ ಅಥವಾ ನೀವುಗಳೇ ಆಗಿದ್ರು ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅನ್ವಾಂಟೆಡ್ ಆಪ್ಸ್ ನ ಡೌನ್ಲೋಡ್ ಮಾಡೋದು, ಈ ಶಾದಿ.ಕಾಮ್ಸ್, ಈ ಮದುವೆ ವಿಚಾರವಾಗಿ ತುಂಬಾ ಬರ್ತವೆ ನೋಡಿ ಆಪ್ಸ್. ಸೊ ಅಥವಾ ಬ್ರೋಕರ್ ಯಾರೋ ರಾಂಗ್ ಪರ್ಸನ್, ಅವ್ರಿಗೆ 2-3 ಮದುವೆ ಆಗಿರುತ್ತೆ, ಮದುವೆನೇ ಆಗಿಲ್ಲ ಅಂತ ಹೇಳಿ ತಗೊಂಡ್ ಬರೋದು, ಅಥವಾ ನೀವು ಅಟ್ರಾಕ್ಟ್ ಆಗೋದು, ನೀವು ಬೀಳೋದು, ಅಥವಾ ಫಸ್ಟ್ನೇ ಮಗುಗೆ ಓಕೆ ಇವ್ರನ್ನ ಮದುವೆ ಮಾಡ್ಸೋಣ, ಓಕೆ ಇವ್ರ ಆಪ್ಷನ್ ಚೆನ್ನಾಗಿದೆ ಅಂತ ನೀವೇ ಡಿಸಿಷನ್ ತಗೊಳೋದು. ಸೊ ಟೋಟಲಿ ನಾಟ್ ಎ ಫೇವರಬಲ್ ಟೈಮ್. ಬಟ್ ಅದನ್ನ ಹೊರತುಪಡಿಸಿ ತುಂಬಾ ಫೇಮಸ್ ಆಗ್ತೀರಾ. ಯಾವ ರೀತಿ ಫೇಮಸ್ ಆಗ್ತೀರಾ, ಅಷ್ಟಮದ ವಿಚಾರವಾಗಿ ಫೇಮಸ್ ಆಗೋ ಸಾಧ್ಯತೆ ಇದೆ. ಮೇ ಬಿ ಸಡನ್ ಆಗಿ ನಿಮ್ಗೆ ಪ್ರಾಪರ್ಟಿ ಬರ್ಬೋದು, ಅಥವಾ ಸಡನ್ ಆಗಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಸಡನ್ ಆಗಿ ನೀವು ಕೇಸ್ ವಿನ್ ಆಗ್ಬೋದು, ಅಥವಾ ನೀವೇ ಕೇಸಲ್ಲಿ ಸಿಕ್ಕಾಕೋಬಹುದು. ಸೊ ಟೋಟಲಿ ಆಗಿ ಮೋಸ ಹೋಗ್ತೀರಾ ತುಲಾ ರಾಶಿ ಅಥವಾ ಲಗ್ನದವರು. ಬಟ್ ನಾನು ಲಗ್ನನೇ ಕೊಡ್ತೀನಿ, ರಾಶಿ ಕೊಟ್ರೆ ಮಾತ್ರ ಅದಕ್ಕೂ ಕನ್ಫ್ಯೂಷನ್ ಮಾಡ್ಕೋತೀರಾ. ಅದು ಮೈಂಡ್, ಇದು ರಿಯಾಲಿಟಿ. ಸೊ ಹಾಗಾಗಿ ಮೋಸ ಹೋಗೋ ಸಾಧ್ಯತೆ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಈ ರಾಶಿಗೆ ಹಿಂಗೆ, ಆ ರಾಶಿಗೆ ಹಂಗೆ, ಇಲ್ಲ ಹಾಕಿ ಹಲ್ಲಾಕಿ, ಈ ಬುಟ್ಟಿಟ್ಕೊಳ್ಳಿ, ಇದೆಲ್ಲ ಮಾಡಬೇಡಿ, ಮೋಸ ಹೋಗ್ತೀರಾ. ಬಿ ಕೇರ್ಫುಲ್. ಬಟ್ ತುಂಬಾ ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ ಇದ್ರೆ ಅಥವಾ ಯೂಟ್ಯೂಬರ್ಸ್ ಇದ್ರೆ ಅಥವಾ ಸೊ ಮೀಡಿಯಾ ವಿ ಆಕ್ಟಿವ್ ಇದ್ರೆ ಸೊ ನಿಮ್ಮಗಳಿಗೆ ತುಂಬಾ ಚೆನ್ನಾಗಿದೆ. 5th ಹೌಸ್ ರಾಹು ವಿತ್ ಶುಕ್ರ, ಸ್ಪೆಕ್ಯುಲೇಷನ್ಗೆ ತಲೆ ಕೂಡ ಹಾಕೋಬೇಡಿ. ಬೆಳಗ್ಗೆ 9 ಗಂಟೆಗೆ ಎದ್ದು ಸಿಸ್ಟಮ್ ಮುಂದೆ ಕೂತ್ಕೋಬೇಡಿ. ಟ್ರೇಡಿಂಗ್ ಮಾಡೋರ್ಗೆ ತುಂಬಾನೇ ಲಾಸ್ ಆಗುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ ವೃಶ್ಚಿಕ. ಸೊ ವೃಶ್ಚಿಕದವರಿಗೆ 12ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ಸೊ 4th ಹೌಸ್ ಅಲ್ಲಿ, 4th ಹೌಸ್ ಶುಕ್ರ ದಿಗ್ಬಲಿ ಅಂತ ತಗೋತೀವಿ ರಾಹು ಜೊತೆ. ಸಡನ್ ಆಗಿ ವೆಹಿಕಲ್ ಪರ್ಚೇಸ್ ಮಾಡೋದು, ಪ್ಲಾನೇ ಇರಲ್ಲ, ಜಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೋಗೋದು, ಬುಕ್ ಮಾಡ್ಬಿಟ್ಟು ಬರೋದು, ಅಥವಾ ಸೈಟ್ ತಗೊಳ್ಳೋದು, ಸೇಮ್ ಥಿಂಗ್, ಪ್ಲಾನ್ ಇರಲ್ಲ. ಅವ್ರದ್ದು ಮಾರ್ಕೆಟಿಂಗ್ ನೋಡಿ ಬೀಳೋದು, ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿ ಅಟ್ರಾಕ್ಷನ್ ಆಗೋದು, ಅಥವಾ ಅವ್ರದ್ದು ಟ್ರೀಟ್ಮೆಂಟ್ ನೋಡಿ ನೀವು ಫೀಲ್ ಆಗೋದು ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ, ಅಥವಾ ಸಡನ್ ಆಗಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಹೇಳ್ತಾರಲ್ಲ ಆ ತರ ಮೈಂಡ್ ಬರೋ ಸಾಧ್ಯತೆ ಇದೆ. ಬಿ ಕೇರ್ಫುಲ್. ಯಾರೋ ಸಡನ್ ಆಗಿ ನಿಮ್ಗೆ ಬಂದು ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬಿಡಿ, ಇವತ್ತೇ ಈಗಲೇ ಶುರು ಮಾಡ್ಬಿಡಿ, ಮುಹೂರ್ತ ಚೆನ್ನಾಗಿದೆ, ಈ ತರ ಎಲ್ಲ ಹೇಳ್ತಾರೆ. ಡೋಂಟ್ ಡೂ ದಟ್, ಪ್ರಾಬ್ಲಮ್ ಆಗುತ್ತೆ. ಮತ್ತೆ 12ನೇ ಮನೆ ಅಧಿಪತಿ ಕೂಡ 4th ಹೌಸ್ ಅಲ್ಲಿ. ಮದರ್ಗೆ ಏನಾದ್ರು ಹೆಲ್ತ್ ಅಥವಾ ಅವ್ರಿಗೆ ನೀವು ಖರ್ಚು ಮಾಡ್ಬೇಕಾಗುತ್ತೆ, ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ. ಸೊ ಅದು ವಾಸ್ತು ರಿಲೇಟೆಡ್ ಆಗಿರಬಹುದು, ಪ್ರಾಪರ್ಟಿ ವೆರಿಫಿಕೇಶನ್, ಬುಧ ಕೂಡ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಪೇಪರ್ ವರ್ಕ್ ರಿಲೇಟೆಡ್ ವರ್ಕ್ ಆಗಿರಬಹುದು, ಅಥವಾ ಮನೆಗೆ ಏನಾದ್ರು ಲಕ್ಸುರಿ ಐಟಮ್ಗಳನ್ನ ಪರ್ಚೇಸ್ ಮಾಡೋದು, ಅಥವಾ 1 ಸ್ಟೆಪ್ ಬಿಟ್ಟು ಸೆಕೆಂಡ್ ಥರ್ಡ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡೋದು. ಸೊ ಈ ತರ ಎಲ್ಲ ತೋರಿಸ್ತಾ ಇದೆ. ಸ್ವಲ್ಪ ಹೋಲ್ಡ್ ಮಾಡಿ. ಈ ಟೈಮಲ್ಲಿ ಮಾಡ್ಕೊಳ್ಳೋ ಅಗ್ರಿಮೆಂಟ್ಗಳಿಂದ ನಿಮ್ಗೆ ತೊಂದರೆ ಆಗುತ್ತೆ, ಯಾಕಂದ್ರೆ ಬುಧ ಬೇರೆ ರೆಟ್ರೋ ಆಗ್ತಾರೆ 26ನೇ ತಾರೀಕು.
ಒಂಚೂರು ನೀವು ಅಲರ್ಟ್ ಆಗಿರಿ. ಮತ್ತೆ 7ನೇ ಮನೆ ಅಧಿಪತಿ ಕೂಡ ಶುಕ್ರನೇ 4ರಲ್ಲಿ ಇರೋದ್ರಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನಿಗೆ ಒಂದು ಸುಖ ಸ್ಥಾನ ಅಥವಾ ಅವ್ರಿಗೆ ಭೂಮಿ ಬರೋ ಯೋಗ, ಅವ್ರ ಮದರ್ ಕಡೆಯಿಂದ ಅಥವಾ ಅವ್ರಿಗೆ ಒಂದು ಲಕ್ಸುರಿ ಪರ್ಚೇಸ್ ಮಾಡೋವಾಗ ಶುಕ್ರ ರಾಹು ಡೈಮಂಡ್ ಕಾಂಬಿನೇಷನ್ಸ್ ಕೂಡ ತುಂಬಾ ಜನ ಡೈಮಂಡ್ಸ್ ಆಫರ್ ಬಿಡ್ತಾರೆ ಅಥವಾ ಈಗೇನು ತುಂಬಾ ಆಫರ್ಸ್ ಬರುತ್ತೆ ನೀವು ಡೈಮಂಡ್ ಪರ್ಚೇಸ್ ಮಾಡೋದು ಅಥವಾ ಆಲ್ರೆಡಿ ಇದ್ರೆ ಯೂಸ್ ಮಾಡೋದು ಕೂಡ ತೋರಿಸ್ತಾ ಇದೆ. ದಟ್ ಈಸ್ ಗುಡ್. ಅಪಾರ್ಟ್ ಫ್ರಮ್ ದಟ್ ಜಸ್ಟ್ ಲಿಟಲ್ ಬಿಟ್ ಕೇರ್ಫುಲಿ. ಓವರ್ ಲಕ್ಸುರಿ, ಓವರ್ ಸುಖಸ್ಥಾನ, ಓವರ್ ಎಂಜಾಯ್ಮೆಂಟ್. 12th ಲಾರ್ಡ್ ಕೂಡ ಅಲ್ವಾ, ಬೆಡ್ ತರೋದು ಅಥವಾ ಮಂಚ ತರೋದು ಅಥವಾ ಲಕ್ಸುರಿ, ಹೆವಿ ಲಕ್ಸುರಿ. ಸೊ ಹಾಗಾಗಿ ಗ್ಲಾಸ್ ಫಿಟ್ಟಿಂಗ್ಸ್ ಏನಾದ್ರು ಮಾಡೋದು ಅಥವಾ ಡ್ರೀಮ್ ಬೆಡ್ರೂಮ್, ಡ್ರೀಮ್ ಹೌಸ್ ಈ ತರ ಹೇಳ್ತಾರಲ್ಲ, ಡ್ರೀಮ್ ಕಾರ್, ಈ ಡ್ರೀಮು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಧನುರ್ಗೆ ಬರೋಣ. ಧನುರ್ ರಾಶಿಗೆ 11ನೇ ಮನೆ ಅಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಶುಕ್ರ 3ನೇ ಮನೆಯಲ್ಲಿ ರಾಹು ಜೊತೆ ಕೂತ್ಕೋತಾ ಇರೋದ್ರಿಂದ ಕಮ್ಯುನಿಕೇಶನ್, ಬಿಸ್ನೆಸ್, ಸೊ ಇದೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಬಟ್ 6ನೇ ಮನೆ ಅಧಿಪತಿ ಕೂಡ ರಾಹು. ಹಾಗೆ ಸಿಬ್ಲಿಂಗ್ಸ್ ಇಂದ ಮೋಸ ಹೋಗ್ತೀರಾ ನೋಡಿ. ಅದ್ರಲ್ಲೂ ಕೂಡ ತಂಗಿ ಅಥವಾ ತಮ್ಮ ಇವರುಗಳು ಏನು ಹಣ ತಗೊಳ್ಳೋದು ನಿಮ್ಮ ಹತ್ರ, ಮತ್ತೆ ರಿಟರ್ನ್ ಮಾಡ್ತೀನಿ ಇಷ್ಟು ಲಕ್ಷ ಅಥವಾ ಇಷ್ಟು ಕೋಟಿ ಕೊಡಿ ಅಂತ, ಮತ್ತೆ ನೀವು ಕೇಳಕ್ ಹೋದಾಗ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಮತ್ತೆ ನಿಮ್ಮ ಹಿಂದೆ ಲೈಕ್ ನಿಮ್ಗೆ ಗೊತ್ತಿಲ್ದಂಗೆ ಗಾಸಿಪ್ ಕ್ರಿಯೇಟ್ ಮಾಡೋದು ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಸೊ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಅದೊಂಚೂರು ನೀವು ಅಲರ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಟ್ರಸ್ಟ್ ಮಾಡ್ಲೇಬೇಡಿ ಅಂತ ಹೇಳಲ್ಲ, ಡೋಂಟ್ ಟ್ರಸ್ಟ್ ಟೂ ಮಚ್. ಓ ಇವ್ರಿದಾರೆ ಇವರೇ ಸಾಕು. ಮತ್ತೆ ಪ್ರಾಮಿಸಸ್ ಮಾಡೋದು, ಸೊ ಇವೆಲ್ಲವನ್ನೂ ಕೂಡ ಈ ಪೀರಿಯಡ್ ಟೈಮಲ್ಲಿ ಬೇಡ. ಅಪಾರ್ಟ್ ಫ್ರಮ್ ದಟ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಮೀಡಿಯಾದಲ್ಲಿ ಇದ್ದೀರಾ, ರೈಟಿಂಗು, ಟೀಚರ್ಸು, ಲಾಯರ್ಸು, ಜಡ್ಜ್ಗಳು ಎಕ್ಸಲೆಂಟ್ ಅಂತ ಹೇಳಬಹುದು. ಬಿಕಾಸ್ ಸನ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಗೆ ಇವಾಗ. ಸೊ 13ನೇ ತಾರೀಕು ಆಲ್ರೆಡಿ ಬುಧ ಕೂಡ ಅಲ್ಲೇ ಇದ್ದಾರೆ. ಕಮ್ಯುನಿಕೇಶನ್ ಕೀ ಅಂತ ಹೇಳ್ಬೋದು, ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ಶೋಲ್ಡರ್ ಇಚಿಂಗ್, ಶೋಲ್ಡರ್ ಪೇಯ್ನು, ಶೋಲ್ಡರ್ ಅಥವಾ ಸಮ್ ಸ್ಕಿನ್ ಡಿಸೀಸಸ್ ಇದೆಲ್ಲವೂ ತೋರಿಸ್ತಾ ಇದೆ, ಅದು ನೀವು ನೋಡ್ಕೊಳ್ಳಿ. ಅಂಡ್ ಸ್ಪೆಕ್ಸ್ ಯಾರಾದ್ರೂ ಹಾಕ್ತಾ ಇದ್ದೀರಾ, ಥರ್ಡ್ ಹೌಸ್, ಸೊ ಹೀಗೆ ಕಾರಕ ಕೂಡ ಹಾಕ್ತಾರೆ. ಸ್ಪೆಕ್ಸ್ ಯಾರಾದ್ರೂ ಹಾಕ್ತಿದ್ರೆ ಈಗ ಸಡನ್ ಆಗಿ ಕಾಸ್ಟ್ಲಿ ಪರ್ಚೇಸ್ ಮಾಡೋದು, ಐ ರಿಲೇಟೆಡ್ ಹಾಸ್ಪಿಟಲ್ಸ್, ಐ ರಿಲೇಟೆಡ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ ಈ ಪೀರಿಯಡ್ ಅಲ್ಲಿ. ಸೊ ದಟ್ ಈಸ್ ವೆರಿ ಗುಡ್. ಅಂಡ್ 11th ಲಾರ್ಡ್ ಕೂಡ ಸೊ ಈ ಹಿಂದೆ ಯಾರಿಗಾದ್ರೂ ಹಣ ಏನಾದ್ರೂ ನೀವು ಕೊಟ್ಟಿದ್ರೆ, ಹೆಲ್ಪ್ ಮಾಡಿದ್ರೆ ಅಥವಾ ಈಗ ಮಾಡೋ ಪರಿಸ್ಥಿತಿ ಕೂಡ ಬರುತ್ತೆ. ಸಣ್ಣ ಪುಟ್ಟದಾಗ ಮಾಡಿ, ಅತಿರೇಕಕ್ಕೆ ಬೇಡ. ನೆಕ್ಸ್ಟ್ ಮಕರದವರಿಗೆ ಶುಕ್ರ ಒಂದು ಟ್ರಾನ್ಸಿಟ್ ಆಗ್ತಾ ಇರೋದು. ಶುಕ್ರ ಇವರಿಗೆ ಸೊ ಮಕರ ಲಗ್ನದವರಿಗೆ ಶುಕ್ರ ಗ್ರಹರು 5ನೇ ಮನೆ ಅಧಿಪತಿ ಮತ್ತೆ 10ನೇ ಮನೆ ಅಧಿಪತಿ ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೋತಾ ಇರೋದ್ರಿಂದ ಮಕರದವರಿಗೆ ತುಂಬಾ ಚೆನ್ನಾಗಿದೆ ಟೈಮ್. ಆದ್ರೆ ಬಿ ಕೇರ್ಫುಲ್. ಸೊ ಪ್ರಾಬ್ಲಮ್ಯಾಟಿಕ್ ಮಾಡ್ಬಿಡುತ್ತೆ. ಇದೊಂಚೂರು ಅಲರ್ಟ್ ಆಗಿ ಮಾಡ್ಕೊಂಡು ಏನೇ ಮಾಡಿ, ಅಂದ್ರೆ ನಿಮ್ ದಶ ಚೆನ್ನಾಗಿದ್ರೆ ಯು ಆರ್ ದ ಹೀರೋ. ದಶ ಚೆನ್ನಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇನೆ. ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ಹಿಂದೆ ಎಲ್ಲೋ ಇನ್ವೆಸ್ಟ್ ಮಾಡಿರೋ ಶೇರ್ಸ್ ಅಲ್ಲಿ ವಿಪರೀತ ಲಾಭ, ಜಾಬ್ ಅಲ್ಲಿ ಪ್ರಮೋಷನ್, ಇನ್ಸೆಂಟಿವ್ಸ್, ಒಳ್ಳೆ ನೇಮು, ಫೇಮು, ಮನಿ, ಸೊ ಇದೆಲ್ಲವೂ ಬರುತ್ತೆ. ಒಂದೇ ಒಂದು ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಅಥವಾ ಹೊರಗಡೆ ಫುಡ್ ಅಥವಾ ಫುಡ್, ಶುಕ್ರ ರಾಹು ಕಾಂಬಿನೇಷನ್ ಸೆಕೆಂಡ್ ಹೌಸ್ ಅಲ್ಲಿ ಇರೋದ್ರಿಂದ, ಅಥವಾ ಇನ್ವೆಸ್ಟ್ಮೆಂಟ್, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋದು, ತುಂಬಾ ಪರ್ಚೇಸ್, ತುಂಬಾ ಶಾಪಿಂಗ್ಸ್, ಮನಿ, ಹ್ಯೂಜ್ ಮನಿ ಮೈಂಡೆಡ್, ನನ್ನ ರೂಪಿನೂ ಲೆಕ್ಕ ಹಾಕೋದು, ಅಥವಾ ದಟ್ ಈಸ್ ಗುಡ್. ಬಟ್ ಈ ಪೀರಿಯಡ್ ಅಲ್ಲಿ ಅದು ಸ್ವಲ್ಪ ಹೆವಿ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಆಕ್ಚುಲಿ ವೆರಿ ಗುಡ್. ಅದೊಂಚೂರು ಅಲರ್ಟ್ ಆಗಿರಿ ಕುಟುಂಬದಲ್ಲಿ. ಅದಾದ ನಂತರ ನಾವು ಕುಂಭ ಲಗ್ನಕ್ಕೆ ಬರೋಣ. ಕುಂಭ ಲಗ್ನದವರಿಗೆ ಸೊ 4ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ ಲಗ್ನದಲ್ಲಿ. ಫೈನಲಿ ಕುಂಭ ಲಗ್ನದವರಿಗೆ ಅಲ್ಲೇನಾದ್ರೂ ಕೇತು ಇಲ್ಲ ಅಂದ್ರೆ ಮಾತ್ರ ಡೆಫಿನೆಟ್ಲಿ ಲಕ್ ಆಕ್ಟಿವೇಟ್ ಆಗುತ್ತೆ ನೋಡಿ. ಸೊ ಹಾಗಾಗಿ ಒಂದು ಲೇಡಿಯಿಂದ ಲಕ್, ಅದು ತಾಯಿ ಆಗಿರ್ಬೋದು, ಹೆಂಡತಿಯ ತಾಯಿ ಆಗಿರಬಹುದು, ಅತ್ತೆ, ಅಥವಾ ಎನಿ ಪಬ್ಲಿಕ್ ಲೇಡಿ ಅಥವಾ ಸಿಸ್ಟರ್ಸ್, ಬ್ರದರ್ಸ್ ಯಾರಾದ್ರೂ, ಸಾರಿ ಸಿಸ್ಟರ್ಸ್ ಯಾರಾದ್ರೂ ತಗೊಳ್ಳಿ, ಫ್ರೆಂಡ್ಸ್. ಒಂದು ಲೇಡಿ ಲಕ್ ಅಥವಾ 9ನೇ ಮನೆ ಅಧಿಪತಿ ಲಗ್ನದಲ್ಲಿ, ಶುಕ್ರ ಮೂಲ ತ್ರಿಕೋನ ಎಲ್ಲಿ, ತುಲಾ ರಾಶಿಯಲ್ಲಿ ಅಲ್ವಾ. ಸೊ ಅವರು ಲಗ್ನದಲ್ಲೇ, ಅದು ರಾಹು ಜೊತೆ, ಸೊ ಕೋರೂಲರ್ ಇವರು ರಾಹು ಕೂಡ ಇವ್ರಿಗೆ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗ್ತೀರಾ ಪಬ್ಲಿಕ್ಗೆ. ಹಾಗೆ ತುಂಬಾನೇ ಒಳ್ಳೆ ಟೈಮ್ ಅಂತ ಹೇಳಬಹುದು ಫೈನಲಿ ನಿಮ್ಗೆ ಲಕ್ ಆಕ್ಟಿವೇಟ್ ಆಗಕ್ಕೆ. 4th ಲಾರ್ಡ್ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೂಡ ಶುರುವಾಗುತ್ತೆ. ಸೊ ಲೋನ್ಸ್ ಕ್ಲಿಯರ್ ಮಾಡೋ ಸಾಧ್ಯತೆ ಇದೆ. ಹಣ ಸಡನ್ ಆಗಿ ನಿಮ್ದು ಪರ್ಸನಾಲಿಟಿನೇ ಚೇಂಜ್ ಆಗುತ್ತೆ ನೋಡಿ. ಕೆಲವ್ರು ಹೇಳ್ತಾರೆ ನಿನ್ನೆವರೆಗೂ ರೆಂಟ್ ಹೌಸ್ ಅಲ್ಲಿ ಇದ್ರು, ಇವತ್ತು ಓನ್ ಹೌಸ್, ಅಥವಾ ನಿನ್ನೆವರೆಗೂ ಓನ್ ಹೌಸ್ ಅಲ್ಲಿ ಇದ್ರು, ಇವತ್ತು ರೆಂಟ್ ಹೌಸ್, ಈ ತರ. ಸೊ ತುಂಬಾನೇ ಒಂದು ನಿಮ್ಮ ಔಟ್ಲುಕಿಂಗ್ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವ ಹೊರಗಡೆ ತುಂಬಾ ವಿಭಿನ್ನವಾಗಿ ಕಾಣುತ್ತೆ. ಮೇ ಬಿ ಹಿಂದೆ ಯಾರ ಹತ್ರನೂ ನೀವು ಮಾತಾಡದೇ ಇರ್ಬೋದು, ಸೈಲೆಂಟ್ ಇರ್ಬೋದು, ಯಾರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟ ಇಲ್ಲ, ಈಗ ಬಾಯ್ ಬಿಟ್ಟು ಮಾತಾಡೋದು ಅಥವಾ ಓಪನ್ ಅಪ್ ಆಗೋದು ಮಾಡ್ತೀರಾ.
ಈ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಮದರ್ ಜೊತೆ ಸ್ವಲ್ಪ ಹೆಚ್ಚು ಮಾತಾಡಿ, ಟೈಮ್ ಕೊಡಿ. ಅವ್ರಿಗೆ ಏನಾದ್ರು ಗಿಫ್ಟ್ ಮಾಡೋ ಹಾಗಿದ್ರೆ ಮಾಡಿ. ಮದರ್ ಇದ್ರೆ, ಮದರ್ ಇಲ್ಲ ಅಂತ ಹೇಳಿದ್ರೆ ನೋ ವರಿ. ಸೊ ಹಾಗಾಗಿ ಆಕ್ಚುಲಿ ಕುಂಭದವ್ರಿಗೂ ಕೂಡಾನು ತುಂಬಾ ಚೆನ್ನಾಗಿದೆ. ಬಟ್ ರಾಹು ಇದ್ದಾರೆ, ಅದೊಂಚೂರು ನೋಡ್ಕೊಳ್ಳಿ, ಬಿ ಕೇರ್ಫುಲ್. ಸೊ ಇದೊಂದು ಟ್ರಾವೆಲಿಂಗ್ ಮಾಡೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಫೈನಲ್ ಆಗಿ ನಾವು ಮೀನ ಲಗ್ನದಲ್ಲೇ ಯಾರು ಶನಿ, 12ನೇ ಮನೆ ಶುಕ್ರ, ರಾಹು ವಿಪರೀತ ಖರ್ಚು, ಒಳ್ಳೆ ರೀತಿಯಲ್ಲಿ ಖರ್ಚು ತೋರಿಸ್ತಾ ಇದೆ. 3ನೇ ಮನೆ ಮತ್ತೆ 8ನೇ ಮನೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು, ಟ್ರಾವೆಲಿಂಗ್, ಸೊ ಫಾರಿನ್ ಟ್ರಾವೆಲ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಅಥವಾ ಲಕ್ಸುರಿ ಟ್ರಾವೆಲ್ ತೋರಿಸ್ತಾ ಇದೆ. ಎಕ್ಸಲೆಂಟ್ ಟ್ರಾವೆಲ್ ಅಲ್ಲಿ ಆಲ್ರೆಡಿ ಬುಕ್ ಆಗಿರ್ಬೋದು ಟಿಕೆಟ್. ಸೊ ತುಂಬಾ ಚೆನ್ನಾಗಿದೆ. ಯಾವ ವಿಚಾರವಾಗಿ? ಖರ್ಚು ವಿಚಾರವಾಗಿ. ಸೊ ವಿಪರೀತ ಖರ್ಚು ತೋರಿಸ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ. ತುಂಬಾ ಚೆನ್ನಾಗಿದೆ. ಏನಕ್ಕೆ? 12ನೇ ಮನೆ ಶುಕ್ರ ರಾಹು. ಸ್ಪೆಂಡ್, ಹ್ಯೂಜ್ ಸ್ಪೆಂಡ್. ಅಂಡ್ ಡೆಪಾಸಿಟರ್ ಇನ್ ಲಗ್ನದಲ್ಲಿ ಇನ್ವೆಸ್ಟ್ಮೆಂಟ್ ಬೇಡ, ಎಂಜಾಯ್ ಮಾಡಿ. ಸೊ ಹಾಗಾಗಿ ಬಟ್ 3ನೇ ಮನೆ ಅಧಿಪತಿ ಕೂಡ ಅವರೇ, ಅಷ್ಟಮಾಧಿಪತಿ ಕೂಡ ಅವರೇನೆ. ಹಾಗಾಗಿ 8th ಲಾರ್ಡ್ ಇನ್ 12th ಹೌಸ್ ಆಸ್ ವೆಲ್ as 3rd ಲಾರ್ಡ್ ಇನ್ 12th ಹೌಸ್. ಟ್ರಾವೆಲ್ ತೋರಿಸ್ತಾ ಇದೆ ನೋಡಿ, ಸಡನ್ ಆಗಿ ಒಂದು ಒಳ್ಳೆ ದೈವ ಕಾರ್ಯ ಆಗಿರಬಹುದು, ಅಥವಾ ಎಂಜಾಯ್ಮೆಂಟ್, ಜ್ಯೋತಿರ್ಲಿಂಗಗಳಾಗಿರ್ಬೋದು, ಹೊರಗಡೆ ಕಂಟ್ರೀಸ್ ಆಗಿರಬಹುದು, ಎಜುಕೇಶನ್ ಮೇಲೆ ಆಗಿರಬಹುದು, ಅಥವಾ ಬ್ಯೂಟಿ, ಕೆಲವರು ಪ್ಲಾಸ್ಟಿಕ್ ಸರ್ಜರಿ ಇದೆಲ್ಲ ಬ್ಯೂಟಿಗೆ ರಿಲೇಟೆಡ್. ಸೊ ಖರ್ಚು ಮಾಡ್ಕೋತಾರಲ್ವಾ, ಹಾಗಾಗಿ ಸೊ ಎಕ್ಸಲೆಂಟ್. ಖರ್ಚಿಗೆ ಮಾತ್ರ 1 ರೂಪಾಯಿ ಕೂಡ ಸೇವ್ ಆಗೋದಿಲ್ಲ. ಸೇವ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ಶುಕ್ರ. ಶುಕ್ರ ರಾಹು ಇರೋದ್ರಿಂದ ಬಿ ಕೇರ್ಫುಲ್. ಯಾರ ಜೊತೆ ಚಾಟ್ ಮಾಡ್ತೀರಾ, ಡೇಟ್ ಮಾಡ್ತೀರಾ, ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೊ ಅದರ್ ರಿಲಿಜನ್, ಅದರ್ ಕ್ಯಾಸ್ಟ್, ಅದರ್ ಕಲ್ಚರ್ ಪರ್ಸನ್ಸ್ನ ಅಟ್ರಾಕ್ಟ್ ಆಗೋದು, ಆ ಥರ ಗುರುಗಳನ್ನ ಇಷ್ಟಪಡೋದು, ಅಥವಾ ಸೊ ಕನ್ವರ್ಟ್ ಆಗಕ್ಕೆ ಟ್ರೈ ಮಾಡೋದು, ಈ ಥರ ಥಾಟ್ಸ್ ಬರುತ್ತೆ. ಈಗ ಯಾರೋ ಇವ್ರ ಹುಡುಗಿ ಯಾರೋ ಒಬ್ರಿಗೆ ಇಷ್ಟಪಡ್ತಿರ್ತಾರೆ, ಅವ್ರ ಹುಡುಗಿ ಕ್ರಿಶ್ಚಿಯನ್, ಇವರು ಕ್ರಿಶ್ಚಿಯನ್ ಆಗಕ್ಕೆ ಆ ಕಡೆ ಗಮನ, ಲೈಕ್ ಗಮನ, ತಾತ್ಕಾಲಿಕ ಗಮನ ಆಗೋದು ಬಿಡೋದು ಅವ್ರ ಚಾರ್ಟಲ್ಲಿ ಇರುತ್ತೆ. ಸೊ ಹಾಗಾಗಿ ಇದಿಷ್ಟು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಯಾವ ಗುರುಗಳ ಹತ್ರ ಆದ್ರೂ ಕೇಳ್ಕೊಳ್ಳಿ. ಇಲ್ಲಿ ನನ್ನ ಕಡೆಯಿಂದ ಇದೇ ತರ ಸ್ಕ್ರೀನ್ ಇರುತ್ತೆ, ಝೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಇರುತ್ತೆ, ಮಿನಿಮಮ್ ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಚೆಕ್ ಮಾಡಿಸ್ಕೊಳ್ಳಿ. ತುಂಬಾ ಜನ ತುಂಬಾ 10-20 ವರ್ಷದಿಂದ ಅಸ್ಟ್ರಾಲಜರ್ಸ್ ಇದ್ದಾರೆ ಪಾಪ, ಅವ್ರಿಗೆ ಅವ್ರ ಚಾರ್ಟೆ ಇನ್ನ ಗೊತ್ತಾಗ್ತಾ ಇಲ್ಲ, ಅವ್ರ ಮಕ್ಕಳ ಚಾರ್ಟೆ. ಪ್ರತಿಯೊಬ್ರಿಗೂ ಒಂದು ಗುರು ಅನ್ನೋದು ಬೇಕೇ ಬೇಕು. ಇದರಲ್ಲಿ ಏಜು ಅಥವಾ ನನ್ಗೆ ಗೊತ್ತು, ಸೊ ಇವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಪ್ರಾಬ್ಲಮ್ ಇದೆ, ರೆಮಿಡಿ ಬೇಕು, ವರ್ಕ್ ಆಗಬೇಕು, ಅಷ್ಟೇ ಸಿಂಪಲ್. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.